ಮಾರನೇ ದಿನ ಮರ ಕಡಿಯುವವರು ಬಂದು ನೋಡಿದರು. ದ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ದ ರೈತ ಟೋಲ್ಡ್ ದ ಟ್ರೀ ಕಟರ್ಸ್ ಟು ಕಟ್ ದ ಟ್ರೀ. ಸೊ ದೆ ಕೇಮ್ ಆ್ಯಂಡ್ ದೇ ಸಾ, ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ದೇರ್ ವಾಸ್ ಅ ಸ್ಟೋನ್ ಅಂಡರ್ ದ ಟ್ರೀ. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಅಗೇನ್ they got scared and they were like worshipping the tree and the stone, right, earlier. And they got scared, like what if we cut the tree, something wrong will happen to us, we have to worship the goddess, like that they thought. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. they told, oh, this is amma's tree, we should not cut it. ಕಡಿಯುವುದು means cut, ಬೇಡ, no. ಕಲ್ಲು ಒಡೆಯುವವರು ಬಂದರು. ಸೊ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಕಟ್ ದ ಸ್ಟೋನ್, ದೋಸ್ ಪೀಪಲ್ ಕೇಮ್. ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರೂ ಹೊರಟು ಹೋದರು. ದ ಪೀಪಲ್ ಹೂ ಕೇಮ್ ಟು ಕಟ್ ದ ಸ್ಟೋನ್ ಆಲ್ಸೋ, ಬ್ರೇಕ್ ದ ಸ್ಟೋನ್ ಆಲ್ಸೋ ಕೇಮ್ ಆ್ಯಂಡ್ ದೇ ವರ್ ಆಲ್ಸೋ ಟೆಲಿಂಗ್ ಲೈಕ್ ದ್ಯಾಟ್, ಇದು ದಿಸ್ ಈಸ್ ಅಮ್ಮಾಸ್ ಕಲ್ಲು, ಲೆಟ್ ಅಸ್ ನಾಟ್ ಬ್ರೇಕ್ ಇಟ್. Like that they told. Avaru, u means also, they also went back. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ದೇ ಎಸ್ಕೇಪ್ಡ್ ಫ್ರಮ್ ದ ಡೇಂಜರ್. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದರು. ನೌ ದೇ ಬೋತ್ ವರ್ ಲಿವಿಂಗ್ ಹ್ಯಾಪಿಲಿ ವಿತೌಟ್ ಗೆಟ್ಟಿಂಗ್ ಸ್ಕೇರ್ಡ್ ಆಫ್ ಎನಿಥಿಂಗ್. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಲೈಕ್ ದ್ಯಾಟ್, ದಿಸ್ ಈಸ್ ಅನ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. ಸೊ ಇಫ್ ವಿ ಲಿವ್ ಇನ್ ಅ ಹಾರ್ಮನಿ, ದೆನ್ ವಿ ಕ್ಯಾನ್ live our life happily.